ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಪಾಪಾವಲಿ ಪಾಟನ ಪಟ್ವಪಾಂಗಃ ಶ್ರೀಪಾಣಿ ಪದ್ಮಾಂಚಿತ ಜಾನುಜಂಗಃ ಗೋಪಾಲ ಬಾಲಕೃಪಯಾ ಸ್ವಯಂ ನಃ ಶ್ರೀಪಾಂಡುರಂಗೋ ಭವತು ಪ್ರಸನ್ನಃ. ನಮಸ್ತೆ ಕಮಲೇ ದೇವಿ ಕಲ್ಲೂರಪುರವಾಸಿನಿ ಕರುಣಾನಿಲಯೇಸ್ಮಾಕಂ ಕಲ್ಯಾಣಂ ಕುರು ಸರ್ವದಾ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ವಿಘ್ನಧ್ವಾಂತನಿವಾರಣೆ ಕತರ್ಣಿಃ ವಿಘ್ನಾಟವೀ ಪಾವಕಃ ವಿಘ್ನಂ ವ್ಯಾಕುಲಲೋಪಮರ್ದಗರುಡೋ ವಿಘ್ನೇಭ ಪಂಚಾನನಃ. ವಿಘ್ನೋತ್ತುಂಗಗಿರಿಪ್ರಭೇದನಪವಿಃ ವಿಘ್ನಾಬ್ಧಿ ಕುಂಭೋದ್ಭವಃ ವಿಘ್ನಾಗೌಗ ಗಣಪ್ರಚಂಡ ಪವನಃ ಪಾಯಾತ್ ಪ್ರಸಾದೋ ಗುರೋಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಯುಧಿಷ್ಠಿರೋ ಉವಾಚ ವೈಶಾಖೇ ಶುಕ್ಲಪಕ್ಷೇ ತು ಕಿಂ ನಾಮೈರೇಕಾದಶೀ ಭವೇತ್ ಕಿಂ ಫಲಂ ಕೋವಿದಸ್ತಸ್ಯಾಃ ಕಥಯಸ್ವ ಜನಾರ್ದನ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣ ಪಠಣ ಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೂತನ ಪಡುತರೆ ಮೋಕ್ಷಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಕೂರ್ಮಪುರಾಣಾಂತರ್ಗತ ವೈಶಾಖ ಶುಕ್ಲ ಮೋಹಿನಿ ಏಕಾದಶಿ ವ್ರತ ಮಾಹಾತ್ಮ್ಯ ಪ್ರಾರಂಭ. ಶ್ರೀ ಗುರುಭ್ಯೋ ನಮಃ. ಪರಮ ಪವಿತ್ರವಾಗಿರುವಂತಹ ಎಲ್ಲ ವೃತಗಳು ಏಕಾದಶಿಯ ವ್ರತದ ಹಿಂದೆ ಅಂತ ಹೇಳಿ ಶಾಸ್ತ್ರದಲ್ಲಿ ತಿಳಿಸಿದಂತೆ ಯಾವುದೇ ವ್ರತ ನಿಯಮ ಉಪವಾಸಗಳನ್ನು ನಾವು ಮಾಡಲಿಕ್ಕೆ ಹೊರಟಾಗ ಅದರ ಎಲ್ಲವೂ ಕೂಡ ಪ್ರಧಾನವಾಗಿರುವಂತಹದ್ದು ಏಕಾದಶಿ. ಏಕಾದಶಿ ವ್ರತದ ಪ್ರಧಾನ ಮುಂದೆ ಬೇರೆ ಯಾವುದೂ ಕೂಡ ವ್ರತ ನಿಯಮಗಳು ಯಾವುದೂ ಕೂಡ ಇರತಕ್ಕಂತಹದ್ದಾಗುವುದಿಲ್ಲ. ಅಂತಹ ಪರಮ ಪವಿತ್ರವಾಗಿರುವಂತಹ ಏಕಾದಶಿಯ ವ್ರತದ ಆಚರಣೆ, ಅದು ನಾಳಿನ ದಿವಸ ಏಕಾದಶಿ ವ್ರತದ ಆಚರಣೆ. ಆ ವ್ರತದ ಆಚರಣೆಯನ್ನು ಹಿಂದೆ ಯಾರು ಮಾಡಿದರು, ಏನು ಫಲ ಪಡೆದುಕೊಂಡರು ಎನ್ನುವಂತಹ ದೃಷ್ಟಿಯಿಂದ ವ್ರತದ ಮಹಿಮೆ ಏನಾಯಿತು ಅಂತ ಹೇಳಿ ಒಂದು ದಿವಸ ತಿಳ್ಕೊಂಡಾಗ ಏಕಾದಶಿ ಮಾಡಲಿಕ್ಕೆ ನಮಗೆ ಅದರಲ್ಲಿ ಬರತಕ್ಕಂತಹ ಅನೇಕ ವಿಚಾರಗಳನ್ನು ತಿಳಿದುಕೊಂಡಾಗ ಅದರ ಮಹತ್ವ, ಯಾಕೆಂದರೆ ಪ್ರತಿಯೊಂದನ್ನು ಕೂಡ ತಿಳಿಯಬೇಕು ಅಂತ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಾಧನ ಮಾಡಿಕೊಳ್ಳಬೇಕು ಅಂತಾದರೆ ಕೆಲವೊಂದು ವಿಚಾರವನ್ನು ಅವಶ್ಯವಾಗಿ ತಾನು ಎಲ್ಲವನ್ನೂ ಕೂಡ ತಿಳಿದುಕೊಳ್ಳಬೇಕು. ಅದರಲ್ಲಿಯೂ ಕೂಡ ಈ ಒಂದು ಏಕಾದಶಿಯ ಮಹಿಮೆ, ಏಕಾದಶಿ ಮಹಾತ್ಮ್ಯ ಅದನ್ನು ಅವಶ್ಯವಾಗಿ ತಿಳಿದುಕೊಳ್ಳಲೇಬೇಕು. ಅದು ಒಂದೊಂದು ಏಕಾದಶಿಯ ಮಹಿಮೆ ಒಂದೊಂದು ಪುರಾಣಗಳಲ್ಲಿ ಒಂದೊಂದು ಅಂದರೆ ಬೇರೆ ಬೇರೆಯಾಗಿ ವರ್ಣಿತವಾಗಿ ಬರತಕ್ಕಂತಹದ್ದಾಗ್ತಾ ಇದೆ. ಪ್ರಸ್ತುತ ನಾವು ವೈಶಾಖ ಮಾಸದ ಈ ಒಂದು ಶುಕ್ಲಪಕ್ಷದ ಏಕಾದಶಿ ದಿವಸ, ಇದಕ್ಕೆ ಶುಕ್ಲಪಕ್ಷ ಏಕಾದಶಿ, ಇದು ಕೂರ್ಮ ಪುರಾಣದಲ್ಲಿ ಇದರ ವಿಚಾರ ಬರತಕ್ಕಂತಹದ್ದಾಗ್ತದೆ ಅನ್ನುವಂತಹದ್ದನ್ನು ನಾವು ಒಂದು ಸ್ವಲ್ಪ ತಿಳಿದುಕೊಳ್ಳತಕ್ಕಂತಹದ್ದಾಗಬೇಕು. ಇದು ಕೂರ್ಮ ಪುರಾಣದಲ್ಲಿ ಇದರ ವಿಚಾರ ನಮಗೆ ಪ್ರಾಪ್ತವಾಗ್ತಕ್ಕಂತಹದ್ದಾಗಿದೆ. ಕೂರ್ಮ ಪುರಾಣದಲ್ಲಿ ಬರುವಂತಹ ವಿಚಾರ ಯುಧಿಷ್ಠಿರ ಮತ್ತು ಕೃಷ್ಣನ ಸಂವಾದ ರೂಪವಾಗಿ ವನವಾಸದಲ್ಲಿ ಇರುವಂತಹ ಸಂದರ್ಭದಲ್ಲಿ ಧರ್ಮರಾಜ ಮತ್ತು ಕೃಷ್ಣನ ಸಂವಾದ ಬಹಳ ನಡೀತದೆ. ಯಾವ ರೀತಿಯಾಗಿ ಸೂತ ಶೌನಕರ ಸಂವಾದ ನಡೆದು ನಮಗೆ ಅನೇಕ ವ್ರತ ನಿಯಮಗಳೆಲ್ಲವೂ ಕೂಡ ನಮಗೆ ಪ್ರಾಪ್ತವಾಗಿ ಬಂತೋ,
ಅದೇ ರೀತಿಯಾಗಿ ನಮಗೆ ಸೂತ ಕೃಷ್ಣ ಮತ್ತು ಯುಧಿಷ್ಠಿರರ ಸಂವಾದ ರೂಪದಿಂದ ಅನೇಕ ವೃತ ಮಹಿಮೆಗಳು ನಮಗೆ ತಿಳಿದು ಬರತಕ್ಕಂಥದ್ದಾಗ್ತದೆ. ಅದು ಪುರಾಣಾಂತರಗಳಲ್ಲಿ ಅದರ ವಿಚಾರವೆಲ್ಲವೂ ಕೂಡ ನಮಗೆ ತಿಳಿದು ಬರುತ್ತದೆ. ಇಲ್ಲಿ ವೈಶಾಖ ಮಾಸ ಮಾಹಾತ್ಮೆಯ ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿವಸ ಏನು ವಿಶೇಷ, ಇದನ್ನು ಹಿಂದೆ ಯಾರು ಮಾಡಿದರು, ಏನು ಪಡೆದುಕೊಂಡರು, ಇದಕ್ಕೇನು ಹೆಸರು ಇರತಕ್ಕಂತಹದ್ದಾಗ್ತದೆ, ಅದನ್ನೆಲ್ಲವನ್ನು ಕೂಡ ವಿಸ್ತಾರ ಮಾಡಿ ಹೇಳಬೇಕು ಅಂತ ಯುಧಿಷ್ಠಿರ ಧರ್ಮರಾಜ ಕೃಷ್ಣನನ್ನು ಕುರಿತು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಕಥಯಾಮಿ ಕಥಾಮೇಕಾಂ ಮೇತಾಂ ಶೃಣುತ್ವಂ ಧರ್ಮನಂದನ ವಸಿಷ್ಠೋ ಯಾಮ ಕಥಾಯ ತತ್ಪರ ರಾಮಾಯ ಪ್ರಚತೆ. ಅಂದರೆ ಹಿಂದೆ ನಾನು ಇದಕ್ಕಾಗಿ ಒಂದು ಇತಿಹಾಸ ಉಂಟು, ಒಂದು ಫಲ ಉಂಟು, ಅದನ್ನು ಹೇಳ್ತೇನೆ, ನೀನು ಕೇಳು ಅಂತ ಹೇಳಿ ಕೃಷ್ಣ ಪರಮಾತ್ಮ ಯುಧಿಷ್ಠಿರನನ್ನು ಕುರಿತು ಹಿಂದೆ ವಸಿಷ್ಠರು ಮತ್ತು ರಾಮಚಂದ್ರ ದೇವರ ಸಂವಾದ ರೂಪವಾಗಿ ನಡೆದಿರುವಂತಹ ಈ ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಮಹಿಮೆಯನ್ನು ತಿಳಿದು ಹೇಳಲಿಕ್ಕೆ ಹೊರಡ್ತಾ ಇದ್ದಾನೆ. ಸಾಕ್ಷಾತ್ ಕೃಷ್ಣ ಪರಮಾತ್ಮ ಧರ್ಮರಾಜನನ್ನು ಕುರಿತು ವಸಿಷ್ಠರು ಹಾಗೂ ರಾಮಚಂದ್ರ ದೇವರ ಸಂವಾದ ಪ್ರಶ್ನೋತ್ತರ ರೂಪದಲ್ಲಿ ನಡೆದಿರುವಂತಹ ಈ ಚಾರಿತ್ರ್ಯ ವಿಚಾರವನ್ನು ತಿಳಿಸಲಿಕ್ಕೆ ಹೊರಡ್ತಾ ಇದ್ದಾರೆ. ಶ್ರೀರಾಮ ಉವಾಚ ಭಗವಾನ್ ಶ್ರೋತುಮಿಚ್ಛಾಮಿ ವೃತೇನ ಉತ್ತಮಂ ವೃತಂ ಸರ್ವಪಾಪಕ್ಷಯಂ ಕ್ಷಯಕರಂ ಸರ್ವದುಃಖ ನಿಕೃಂತನಂ. ಆಗ ವಸಿಷ್ಠ ಋಷಿಗಳಿಗೆ ಪ್ರಶ್ನೆಯನ್ನು ಮಾಡುತ್ತಾನೆ ರಾಮಚಂದ್ರ ದೇವರು. ಯಾವ ವೃತದಿಂದ, ಉತ್ತಮವಾಗಿರತಕ್ಕಂತಹ ವೃತದಿಂದ ಎಲ್ಲ ಪಾಪಗಳು ಪರಿಹಾರವಾಗ್ತದೆ ಮತ್ತು ಎಲ್ಲ ದುಃಖಗಳು ನಾಶವಾಗ್ತಕ್ಕಂತಹದ್ದಾಗ್ತದೆ. ಮಯಾ ದುಃಖಾನಿ ಭುಂಕ್ತಾನಿ ಸೀತಾ ವಿರಹತಾನಿ ವೈ ತಥೋಹಂ ಭಯಭೀತೋಹಂ ಪೃಚ್ಛಾಮಿ ತ್ವಾಂ ಮಹಾಮುನಿ. ರಾಮಚಂದ್ರ ದೇವರು ಹೇಳ್ತಾ ಇದ್ದಾರೆ, ಸೀತೆಯನ್ನು ಕಳೆದುಕೊಂಡಂತಹ ದುಃಖ ನನಗೆ ಬಹಳ ಬರತಕ್ಕಂತಹದ್ದಾಗ್ತಾ ಇದೆ, ವಿರಹ ಆಗ್ತಾ ಇದೆ, ಸೀತೆಯನ್ನು ಕಳೆದುಕೊಂಡಿದ್ದೇನೆ ಅಂತ ಹೇಳಿ ಮಯಾ ದುಃಖಾನಿ ಭುಂಕ್ತಾನಿ ಸೀತಾ ವಿರಹತಾನಿ ವೈ ತದೋಹಂ ಭಯಭೀತೋಹಂ ಪೃಚ್ಛಾಮಿ ತ್ವಾಂ ಮಹಾಮುನಿ. ಅಂಜಿಕೆ ಬಂದಂತಾಗಿ ನಿಮಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ, ದಯವಿಟ್ಟು ಹೇಳಬೇಕು ಅಂತ ವಸಿಷ್ಠ ಋಷಿಗಳನ್ನು ಕುರಿತು ರಾಮಚಂದ್ರ ದೇವರು ಹೇಳುವಂತಹ ಸಂದರ್ಭದಲ್ಲಿ ವಸಿಷ್ಠ ಋಷಿಗಳು ಹೇಳ್ತಾರೆ, ಏನು ಸ್ವಾಮಿ ರಾಮಚಂದ್ರ, ನಿನಗೆ ಭಯಾನ? ಸಾಧು ಪೃಷ್ಟಂ ತ್ವಯಾ ರಾಮ ತವೇಶ ನೈಷ್ಟಿಕೀ ಮತಿ. ನೀನು ಹೇಳಿದ್ದು ಬಹಳ ಸಂತೋಷ. ಯಾರಿಗೆ ಭಯ ಆಗಿರುತ್ತದೋ, ಯಾರಿಗೆ ತೊಂದರೆಯಾಗಿರ್ತದೋ, ಯಾರಿಗೆ ಕಷ್ಟಗಳಿರ್ತದೋ ಅಂಥವರಿಗೆ ಪರಿಹಾರ ಉಪಾಯ ಹೇಳಬೇಕು. ಆದರೆ ನಿನಗೇನಪ್ಪ, ಯಾವ ಮೋಹ ಜಾಲ ನಿನಗೆ, ಯಾವ ಮೋಹ ನಿನಗೆ ಕರೀತಾರೆ, ನಿನಗೆ ಯಾವ ಮೋಹಗಳುಂಟು, ಯಾವ ಮಾಯೆ ಮೋಹ ಅಂಜಿಕೆ ಯಾವುದು ಕೂಡ ನಿನಗೆ ಇರತಕ್ಕಂತಹದ್ದಾಗಿಲ್ಲ, ನಿನಗೆ ಯಾವುದು ಕೂಡ ಬೇಡ. ಲೋಕಾನಾಮಿತ ತಥಾಪಿ ಕರಿಷ್ಯಾಮಿ. ನೀನು ಭೂಮಿಗೆ ಅವತಾರ ಮಾಡಿ ಬರತಕ್ಕಂಥವನಾಗ್ತಾ ಇದ್ದೀ. ಮರ್ತ್ಯಾವತಾರಸ್ತ್ಯ ಮರ್ತ್ಯ ಶಿಕ್ಷಣಂ. ಭೂಮಿಯಲ್ಲಿರ್ತಕ್ಕಂತಹ ಜನರಿಗೆ ಶಿಕ್ಷಣೆಯನ್ನು ನೀಡುವುದಕ್ಕಾಗಿ ನೀನು ಪ್ರತ್ಯಕ್ಷನಾಗಿ ಬಂದಿದ್ದಿ ಭಗವಂತ. ತಥಾಪಿ ಕರಿಷ್ಯಾಮಿ ಲೋಕಾನಾಂ ಹಿತಕಾಮ್ಯಯ್ಯ. ನೀನು ಲೋಕಹಿತಕ್ಕಾಗಿ ಪ್ರಶ್ನೆ ಮಾಡ್ತಾ ಇದ್ದಿ, ನಿನಗದರ ಅವಶ್ಯಕತೆ ಇಲ್ಲ. ಸೀತೆ ನಿಜವಾಗಲೂ ಕೂಡ ನಿನ್ನನ್ನು ಬಿಟ್ಟು ಹೋಗ್ತಕ್ಕಂತಹದ್ದಾಗಿಲ್ಲ, ಸೀತಾಕೃತಿ ಹೋಗಿರುವಂತಹದ್ದು. ಆದರೂ ಕೂಡ ಸೀತೆಯನ್ನು ಕಳೆದಂತೆ ನೀನು ದುಃಖಪಡಿಸ್ತಾ ಇದ್ದೀಯಲ್ಲ, ಆಗಲಿ, ಅದಕ್ಕಾಗಿ ನಾಟಕ ಮಾಡತಕ್ಕಂಥವನಾಗ್ತಾ ಇದೆಯಲ್ಲ, ಅದಕ್ಕೂ ಕೂಡ ಪವಿತ್ರಂ ಪಾವನಾನಾಂ ವೃತಾನಾಂ ಉತ್ತಮಂ ವೃತಂ. ಉತ್ತಮವಾದಂತಹ ಒಂದು ವೃತ ಇದೆ. ವೈಶಾಖಸ್ಯ ಸಿತೆ ಪಕ್ಷೆ ದ್ವಾದಶೀ ರಾಮಸಾ ಭವೇತ್ ಮೋಹಿನಿ ನಾಮಸಾ ಪ್ರೋಕ್ತ ಸರ್ವಪಾಪಹರಾಪರಾ. ಇದಕ್ಕೆ ಈ ಒಂದು ಏಕಾದಶಿಗೆ ಮೋಹಿನಿ ಏಕಾದಶಿ ಅಂತ ಕರೀತಾರೆ. ಶ್ರೇಷ್ಠವಾದಂತಹ ಏಕಾದಶಿ ಇದು, ಮೋಹಿನಿ ಏಕಾದಶಿ ಅಂತ ಕರೀತಾರೆ. ಮೋಹಜಾಲಾತ್ ಪ್ರಮುಚ್ಯಾತ ಪಾತಕಂ ಸಮೂಹತಃ ಅಸ್ಯಾವರ್ತ ಪ್ರಭಾವೇನ ಸತ್ಯಂ ಸತ್ಯಂ ವದಾಮ್ಯಹಂ. ಯಾರು ಮೋಹಗೊಂಡಿರ್ತಾರೋ, ಯಾರು ಮೋಹಜಾಲದಲ್ಲಿ ಬಿದ್ದು ಅನೇಕ ಪಾತಗಳನ್ನು ಮಾಡಿ ದುಷ್ಟವಾದಂತಹ ಕಾರ್ಯವನ್ನು ಮಾಡಿ ದುಃಖ ಪಡತಕ್ಕಂಥವರಾಗ್ತಾ ಇರ್ತಾರೋ ಅಂಥವರು
ಅಂಥವರ ಸಲುವಾಗಿಯೇ ಈ ಮೋಹಿನಿ ಎನ್ನುವಂತಹ ಏಕಾದಶಿ ವ್ರತವಿರತಕ್ಕಂತಹದ್ದಾಗಿದೆ. ಈ ವೃತದ ಪ್ರಭಾವದಿಂದ ಸರ್ವಪಾಪಗಾನಾಂ ಕ್ಷಯಕರಿ ಸರ್ವ ದುಃಖ ವಿನಾಶಿನಿ. ಈ ಏಕಾದಶಿಯನ್ನು ಮಾಡುವುದರಿಂದ ಸರ್ವ ಪಾಪಗಳನ್ನು ಪರಿಹಾರ ಮಾಡುತ್ತದೆ. ಮಹದ್ ದುಃಖ ವಿನಾಶಿನಿ, ಮಹತ್ತರವಾಗಿರತಕ್ಕಂತಹ ದುಃಖ ಏನಿದೆಯಲ್ಲ ಅದು ಪರಿಹಾರವಾಗಿ ಹೋಗ್ತಕ್ಕಂತಹದ್ದಾಗ್ತದೆ. ಅಂತಹ ಮಹದ್ ದುಃಖ ವಿನಾಶಿನಿಯಾಗಿರುವಂತಹ ಮತ್ತು ಅನೇಕ ಪಾಪಗಳನ್ನು ಕಳೀತಕ್ಕಂತಹ ಅದು ಮೋಹಿನಿ ಏಕಾದಶಿ ಆಗ್ತಕ್ಕಂತಹದ್ದಾಗ್ತಾ ಇದೆ. ಇದಕ್ಕೆ ರಾಮಕಥಾಂ ಪುಣ್ಯಪ್ರದಾಂ ಶುಭಾಂ. ಇದಕ್ಕೆ ಒಂದು ಕಥೆ ಹೇಳ್ತೇನೆ. ರಾಮಚಂದ್ರ ಕೇಳು, ಈ ವ್ರತವನ್ನು ಯಾರು ಮಾಡಿದರು, ಏನು ಫಲ ಪಡೆದುಕೊಂಡ್ರು ಅಂತ ವಸಿಷ್ಠರು ಮರ್ಯಾದಾ ಪುರುಷೋತ್ತಮ ಪ್ರಭು ರಾಮಚಂದ್ರನನ್ನು ಕುರಿತು ಒಂದು ಕಥೆ ಹೇಳಲಿಕ್ಕೆ ಹೊರಡುತ್ತಾರೆ. ಆ ಕಥೆಯನ್ನು ಕೃಷ್ಣ ಪರಮಾತ್ಮ ಧರ್ಮರಾಜನನ್ನು ಕುರಿತು ಹೇಳ್ತಾ ಇದ್ದಾನೆ. ಸರಸ್ವತ್ಯಾ ತಟೇ ರಮ್ಯೆ ಪುರಿ ಭದ್ರಾವತಿ ಶುಭಾ ದ್ಯುತಿಮಾನ್ ನಾಮನ್ ನೃಪತಿ ತಸ್ಯ ರಾಜ್ಯಂ ಕರೋತಿ ವೈ. ಹಿಂದೆ ಸರಸ್ವತಿ ಎನ್ನುವಂತಹ ಒಂದು ನದಿಯ ತೀರದಲ್ಲಿ ಇರತಕ್ಕಂತಹ ಭದ್ರಾವತಿ ಎಂಬಂತಹ ಹೆಸರು ಉಳ್ಳಂತಹ ಒಂದು ಪುರದಲ್ಲಿ ದ್ಯುತಿಮಾನ್ ಎಂಬಂತಹ ರಾಜನ ರಾಜ್ಯಭಾರ ನಡೀತಕ್ಕಂತಹದ್ದಾಗ್ತಾ ಇದೆ. ಅವನು ಸೋಮ ವಂಶದಲ್ಲಿ ಹುಟ್ಟಿರ್ತಕ್ಕಂತಹ ಅತ್ಯಂತ ಧನಧಾನ್ಯ ಸಮೃದ್ಧಿಯಿಂದ ಕೂಡಿಕೊಂಡಿರ್ತಕ್ಕಂತಹ ಅವನು ತಾನು ರಾಜ್ಯಭಾರವನ್ನು ಮಾಡತಕ್ಕಂಥವನಾಗ್ತಾ ಇದ್ದಾನೆ. ಅವನ ರಾಜ್ಯದಲ್ಲಿ ಒಬ್ಬ ವೈಶ್ಯ ತಾನು ವಾಸನಾಗಿದ್ದ. ಅವನ ಹೆಸರು ಧನಪಾಲ ಎನ್ನುವಂತಹ ಒಬ್ಬ ವೈಶ್ಯ. ಧನಪಾಲ ಅಂತ ಅವನ ಹೆಸರು. ಧನಪಾಲನಾಗಿರತಕ್ಕಂತಹ ಅವನು ಬಹಳ ಪುಣ್ಯ ಕಾರ್ಯದಲ್ಲಿ ಆಸಕ್ತನಾಗಿರತಕ್ಕಂಥವನು. ಅರವಟ್ಟಿಕೆ, ಯಜ್ಞಶಾಲೆ, ಕೆರೆ, ಉಪವನ ಮೊದಲಾಗಿರುವಂತಹ ಲೋಕೋಪಕಾರವಾಗಿ ಮಾಡುವಂತಹ ಕಾರ್ಯಗಳನ್ನು ಅವನು ಯಾವಾಗಲೂ ಕೂಡ ಅಲ್ಲಲ್ಲಿ ಮಾಡಿಸ್ತಿದ್ದಂತೆ. ಕಟ್ಟಡಗಳನ್ನು ಕಟ್ಟಿಸ್ಬೇಕು, ಅರವಟ್ಟಿಗೆ ಕಳಿಸ್ಬೇಕು, ಜನರಿಗೆ ಎಲ್ಲಿ ಒಂದು ಬಿಸಿಲಾಗ್ತದೋ ಅಲ್ಲೆಲ್ಲ ಸ್ವಲ್ಪ ವ್ಯವಸ್ಥೆ ಮಾಡಿ ನೆರಳಾಗುವಂತೆ ವ್ಯವಸ್ಥೆ ಮಾಡಬೇಕು. ಹೀಗೆಲ್ಲ ಧನಪಾಲ ವೈಶ್ಯ ತಾನು ಅದನ್ನೆಲ್ಲ ಕೆಲಸವನ್ನು ಮಾಡಿಸ್ತಕ್ಕಂಥವನಾಗಿ ಧರ್ಮಿಷ್ಠನಾಗಿಯೂ ವಿಷ್ಣು ಭಕ್ತನು ಅತಿ ಶಾಂತ ಸ್ವಭಾವದವನು ಕೂಡ ಅವನಾಗ್ತಕ್ಕಂಥವನಾಗ್ತಾ ಇದ್ದಾನೆ. ಅವನಿಗೆ 5 ಜನ ಮಕ್ಕಳಾಗ್ತಕ್ಕಂಥವರಾಗ್ತಾ ಇದ್ದಾರೆ. ಸುಮನ, ದ್ಯುತಿಮಾನ್, ಮೇಧಾವಿ, ಸುಕೃತಿ, ಆಮೇಲೆ ದೃಷ್ಟಬುದ್ಧಿ ಎನ್ನುವಂತಹ 5 ಜನ ಮಕ್ಕಳಾಗ್ತಕ್ಕಂಥವರಾಗ್ತಾ ಇದ್ದಾರೆ. ಅದರಲ್ಲಿ ಕೊನೆಯವನು ದೃಷ್ಟಬುದ್ಧಿ ಎನ್ನುವಂತಹ ಏನು ಮಗನಿದ್ದಾನೋ ಅವನು ಮಹಾಪಾಪಕರ್ಮಗಳಲ್ಲಿ ಆಸಕ್ತನಾಗ್ತಾನೆ. ಮಹಾಪಾಪಗಳು ಒಂದಲ್ಲ ಎರಡಲ್ಲ ಮಾಡಬಾರದಾಗಿರುವಂತಹ ಅನೇಕ ತಪ್ಪು ಕಾರ್ಯಗಳನ್ನು, ಲೋಕವಿರುದ್ಧವಾದ ಕಾರ್ಯವನ್ನು ಮಾಡಲಿಕ್ಕೆ ಅವನು ಉದ್ಯುಕ್ತನಾಗ್ತಕ್ಕಂಥವನಾಗ್ತಾ ಇದ್ದಾನೆ. ಅವನು ಏನು ಮಾಡ್ತಾ ಇದ್ದಾನೆ ಅಂದರೆ ದುಷ್ಟ ಸ್ತ್ರೀಯ ಸಹವಾಸವನ್ನು ಮಾಡಿ ಅದರಲ್ಲಿ ಆಸಕ್ತನಾಗಿ ಅನೇಕ ಲೋಕವಾರ್ತಾದಿಗಳನ್ನು ಮಾಡ್ತಾ ಅದರಲ್ಲೇ ಆಸಕ್ತನಾಗಿ ಇರ್ತಕ್ಕಂಥವನಾಗ್ತಾ ಇದ್ದಾನೆ. ಅನೇಕ ದುಶ್ಚಟಗಳಲ್ಲಿ ತಾನು ಆಸಕ್ತನಾಗ್ತಕ್ಕಂಥವನಾಗ್ತಾ ಇದ್ದಾನೆ. ಅನೇಕ ವಿಧವಾಗಿ ಮಾಡಬಾರದ ಸರ್ವ ಕಾರ್ಯವನ್ನು ತಾನು ಮಾಡುತ್ತಾ ಇದ್ದಾನೆ. ಪರಸ್ತ್ರೀ ಗಮನ, ವಿಲಾಸ ಮೊದಲಾಗಿರತಕ್ಕಂತಹದ್ದೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾನೆ. ಒಂದು ದಿವಸ ಧರ್ಮ ಕಾರ್ಯದಲ್ಲಿ ಆಸಕ್ತನಿಲ್ಲ, ದೇವರ ಸ್ಮರಣೆ ಇಲ್ಲ, ಗುರು ಹಿರಿಯರ ಪೂಜೆ ಇಲ್ಲ. ಹೀಗೆ ಆ ದೃಷ್ಟ ಬುದ್ಧಿ ವಿಚಿತ್ರವಾಗಿ ಇರತಕ್ಕಂಥವನಾಗ್ತಾ ಇದ್ದಾನೆ. ಆಗ ಒಂದು ದಿವಸ ಅವನು ಪರಸ್ತ್ರೀಯರಲ್ಲಿ ಆಸಕ್ತನಾಗ್ತಕ್ಕಂಥವನಾಗ್ತಾ ಇದ್ದಾನೆ. ವೃದ್ಧರಿಗೆ, ಪಿತೃಗಳಿಗೆ, ಜ್ಞಾನಿಗಳಿಗೆ, ದೊಡ್ಡವರಿಗೆ ಯಾರಿಗೂ ಕೂಡ ಮರ್ಯಾದೆಯನ್ನು ಕೊಡ್ತಾ ಇಲ್ಲ, ಯಾರಿಗೂ ಗೌರವ ಕೊಡ್ತಾ ಇಲ್ಲ. ಅನ್ಯಾಯ ಕಾರ್ಯವನ್ನು ಮಾಡತಕ್ಕಂಥವನಾಗ್ತಾ ಇದ್ದಾನೆ. ತಂದೆ ಮಾಡಿದ ಗೌರವ, ಸಂಪಾದನೆ ಮಾಡಿದಂತಹ ಎಲ್ಲ ಗೌರವವನ್ನು ಮಗ ನಾಶ ಮಾಡ್ತಾ ಹೊರಡ್ತಾ ಇದ್ದ. ತಂದೆಯನ್ನು ಅರವಟ್ಟಿಗೆ ಮಾಡಿ, ನೀರಿನ ವ್ಯವಸ್ಥೆ ಮಾಡಿ, ನೆರಳಿನ ವ್ಯವಸ್ಥೆ ಮಾಡಿ, ಜನರಿಗೆ ಲೋಕೋಪಕಾರವಾದಂತಹ ಕಾರ್ಯವನ್ನು ಮಾಡ್ತಾ ಇದ್ದರೆ
ಇವನು ಮಗ ಮಾತ್ರ ಅದರ ವಿರುದ್ಧವಾಗಿ ಕಾರ್ಯವನ್ನು ಮಾಡಲಿಕ್ಕೆ ಮಗನು ಹೊರಡ್ತಕ್ಕಂಥವನಾಗ್ತಾ ಇದ್ದಾನೆ. ವಿರುದ್ಧವಾದಂತಹ ಕಾರ್ಯದಲ್ಲಿ ಆಸಕ್ತನಾಗ್ತಾ ಇದ್ದಾನೆ. ಪಾಪಾತ್ಮನಾಗಿರತಕ್ಕಂಥವನಾಗ್ತಾ ಇದ್ದಾನೆ. ನಿಷಿದ್ಧ ಪದಾರ್ಥಗಳನ್ನು ಸೇವೆ ಮಾಡ್ತಾ ಇದ್ದಾನೆ. ಸುರಾಪಾನವನ್ನು ಮಾಡ್ತಾ ಇದ್ದಾನೆ. ಒಂದು ದಿವಸ 4 ಹಾದಿಗಳು ಹೋಗುವಂತಹ ಸ್ಥಾನ, ಅದು ವೀಥಿ ಅಂತ ಅದಕ್ಕೆ ಕರಿತೀವಿ. ಏನು ಚತುಷ್ಪಥ ಅಂದರೆ ಸರ್ಕಲ್ ಅಂತ ನಾವೇನೀಗ ಹೇಳ್ತೀವಲ್ಲ, ಅಲ್ಲಿ ಒಬ್ಬ ಸ್ತ್ರೀಯ ಜೊತೆಗೆ, ಪರಸ್ತ್ರೀ ಜೊತೆಗೆ, ಒಬ್ಬ ವೈಶ್ಯ ಸ್ತ್ರೀ ಜೊತೆಗೆ, ಅಂದರೆ ಆ ಯಾವ ಪರಸ್ತ್ರೀ ಜೊತೆಗೆ, ದುಷ್ಟ ಸ್ತ್ರೀ ಜೊತೆಗೆ ಇರತಕ್ಕಂತಹದ್ದನ್ನು ತಂದೆ ನೋಡಿಬಿಟ್ಟು ಬಹಳ ದುಃಖ ಆಯಿತು. ಏನಪ್ಪ, ನನ್ನ ಕುಲದಲ್ಲಿ ಇಂತಹ ದುಷ್ಟನಾದಂತಹ ಮಗ ಹುಟ್ಟಿದನಲ್ಲ ಅಂತ ಹೇಳಿ ದುಃಖದಿಂದ ತಂದೆ ಏನು ಮಾಡಿಬಿಡ್ತಾನೆ, ಮಗನನ್ನು ಹೊರಗೆ ಹಾಕಿಬಿಡ್ತಾನೆ. ನೀನು ಮನೆಯಲ್ಲಿ ಇರಬೇಡ, ನೀನು ಇರುವ ಅವಶ್ಯಕತೆ ಇಲ್ಲ, ನೀನು ಇಲ್ಲಿಂದ ಹೊರಟು ಬಿಡು ಅಂತ ಹೇಳಿ ಅವನನ್ನು ಮನೆಯಿಂದ ಹೊರಗಡೆ ಹಾಕಿದ ಮೇಲೆ ಅನಿವಾರ್ಯವಾಗಿ ಮನೆಯಿಂದ ಹೊರಗೆ ಬಂದ. ಬಾಂಧವರು ಎಲ್ಲರೂ ದೂರ ಇಟ್ಟುಬಿಟ್ರು. ಯಾಕೆಂದರೆ ಇವನು ಮಾಡುವಂತಹ ದುಷ್ಟ ಕೃತ್ಯಗಳನ್ನು ನೋಡಿಕೊಂಡು ಯಾರೂ ಕೂಡ ಇವನ ಹತ್ತಿರ ಸೇರಿಸದೇನೆ ಎಲ್ಲರೂ ದೂರ ಇಟ್ಟುಬಿಟ್ರು. ಬಾಂಧವರೆಲ್ಲರೂ ಕೂಡ ಇವನನ್ನು ದೂರ ಇಟ್ಟರು. ದೂರ ಇಟ್ಟ ಮೇಲೆ ಆಗ ಆ ದುಷ್ಟ ಸ್ತ್ರೀ ಜೊತೆಗೆ ಏನು ಸಹವಾಸ ಮಾಡ್ತಾ ಇದ್ದ, ತನ್ನಲ್ಲಿರ್ತಕ್ಕಂಥ ಆಭರಣಗಳು, ಒಡವೆಗಳು, ತನ್ನ ಹತ್ರ ಎಷ್ಟು ದುಡ್ಡಿತ್ತೋ ಅಷ್ಟು ಇರೋ ತನಕ ಅವನ ಜೊತೆಗೆ ಇದ್ದರು. ನಿತ್ಯ ಒಂದೊಂದು ಆಭರಣ ಮಾರೋದು, ದುಡ್ಡು ತರೋದು, ಅವರಿಗೆ ಸಂತೋಷಪಡಿಸೋದು, ಇರೋದು, ಕೂಡೋದು, ಮಾಡೋದು, ದುಷ್ಟ ಕಾರ್ಯದಲ್ಲಿ ಆಸಕ್ತನಾಗಿರುವಂಥದ್ದು. ಹೀಗೆ ಅನೇಕ ದಿವಸಗಳ ಕಾಲ ನಡೀತಿರಿ. ಇರುವ ದ್ರವ್ಯವೆಲ್ಲ ಖರ್ಚಾಗಿ ಹೋಯಿತು. ಖರ್ಚಾಗಿ ಹೋದ ಮೇಲೆ ಆ ಸ್ತ್ರೀ ಯಾಕೆ ನಿಂದಿರ್ತಾಳ್ರಿ, ನಿನ್ನ ಹತ್ರ ದುಡ್ಡಿಲ್ಲ ಅಂದಮೇಲೆ ನಿನ್ನಿಂದ ನನಗೇನು ಪ್ರಯೋಜನ? ವಿತ್ತಮೇವ ಕನೃಣ, ದುಡ್ಡಿದ್ರೆ ಎಲ್ಲವೂ ಕೂಡ, ದುಡ್ಡೇ ಇಲ್ಲ ಅಂದಾಗ ನಿನ್ನ ತಗೊಂಡು ನಾವೇನು ಮಾಡೋಣ ಅನ್ನುವಂತಹ ದೃಷ್ಟಿಯಿಂದ ಅವರನ್ನು ತ್ಯಾಗ ಮಾಡಿ ಅವಳು ಹೋಗಿಬಿಡ್ತಾಳೆ. ಕೊನೆಗೆ ಏನಾಗ್ತದೆ ಅವನಿಗೆ ಅಂದರೆ ಹಸುವೆಯಿಂದ ಬಳಲ್ತಾನೆ, ಚಿಂತೆ ಆಗ್ತದೆ ಏನು ಮಾಡಬೇಕು ಅಂತ. ಕೊನೆಗೆ ಕಳ್ಳತನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸ್ಥೇಯ ಕಳ್ಳತನ ಮಾಡಲಿಕ್ಕೆ ಅವನು ಉದ್ಯುಕ್ತನಾಗ್ತಕ್ಕಂಥವನಾಗ್ತಾ ಇದ್ದಾನೆ. ಕಳ್ಳತನ ಮಾಡ್ತಾನೆ, ರಾಜಭಟರ ಕೈಯಲ್ಲಿ ಸಿಗಿಬೀಳುತ್ತಾನೆ. ಗೃಹೀತೋ ರಾಜಪುರುಷ ಮುಕ್ತಾಶ್ಚ ಪಿತೃಗೌರವಾತ್. ಅವನಿಗೆ ರಾಜಭಟರು ಬಂಧನ ಮಾಡ್ತಾರೆ. ಬಂಧನ ಮಾಡಿ ತಂದೆಯ ಮೇಲೆ ಗೌರವದಿಂದ, ತಂದೆ ಏನು ಧರ್ಮ ಕಾರ್ಯ ಮಾಡ್ತಾ ಇದ್ದ ಧನಪಾಲ ಅಂತ ಹೇಳಿ ಅವನ ಮೇಲೆ ಗೌರವದಿಂದ ಒಂದು ಸಲ ಅವನಿಗೆ ಬಿಟ್ಟು ಹೀಗೆಲ್ಲ ಮಾಡಬೇಡಪ್ಪ, ನೀನು ನಿಮ್ಮ ತಂದೆಯೇನೋ ಆ ರೀತಿಯಾಗಿದ್ದಾರೆ, ನೀನೇನು ಈ ರೀತಿಯಾಗಿದ್ದೀಯಲ್ಲ, ನಿಮ್ಮ ತಂದೆ ಮುಖ ನೋಡ್ಕೊಂಡು ನೀನು ಬಿಡ್ತಾ ಇದ್ದೇವೆ, ಅವರ ಮೇಲೆ ಗೌರವ ಬಿಟ್ಟು ನಿಮಗೆ ಬಿಡ್ತಾ ಇದ್ದೇವೆ ಅಂತ ಹೇಳಿ ಮತ್ತೆ ನೀನು ಕಳತವನ್ನು ಪ್ರಾರಂಭ ಮಾಡಬೇಡ ಅಂತ ಅವನಿಗೆ ಹೇಳಿ ಅವನಿಗೆ ಬಿಟ್ಟುಬಿಟ್ರು. ಆದರೂ ಬುದ್ಧಿ ಕೇಳಬೇಕಲ್ಲ, ದುಷ್ಟಬುದ್ಧಿ. ಅವನ ಹೆಸರೇ ದೃಷ್ಟಬುದ್ಧಿ ಅಂತ. ದೃಷ್ಟಬುದ್ಧಿ ಅಂತ ಹೆಸರು, ಅವನು ದುಷ್ಟಬುದ್ಧಿ ಆಗಿದ್ನೇನೋ ಗೊತ್ತಾ ಇಲ್ಲ. ಆಗ ಮತ್ತೂ ಕಳತನ ಮಾಡ್ತಾನೆ. ಎರಡನೆಯ ಸಲವೂ ಕೂಡ ಮತ್ತೆ ಕಳ್ಳತನ ಮಾಡಿದ. ಮತ್ತೆ ಕಳ್ಳತನ ಮಾಡಿ ಮತ್ತೂ ರಾಜಭಟರ ಕೈಯಲ್ಲಿ ಸಿಗಿಬಿದ್ದ. ಮತ್ತೂ ರಾಜಭಟರು ಅವನಿಗೆ ಮತ್ತೆ ತೊಂದರೆಗೆ, ಅವನಿಗೆ ಮತ್ತೆ ಬಂಧನವನ್ನು ಮಾಡ್ತಾರೆ. ಅವನಿಗೆ ಹೇಳ್ತಾರೆ, ಪುನರ್ಬದ್ಧ ಪುನರ್ಮುಕ್ತ ಪುನರ್ಮುಕ್ತೋ ಸಸಂಭ್ರಮ ದೃಷ್ಟಬುದ್ಧಿ ದುರಾಚಾರಿ ನಿರ್ಬದ್ಧೋ ನಿಗಡೈರ್ಧೃತೈ. ಆಗ ಆ ದುಷ್ಟಬುದ್ಧಿ ನಿರಾತಂಕವಾಗಿ ತಾನು ದುಷ್ಟಬುದ್ಧಿಯಿಂದ ಮತ್ತೆ ಕಳತನವನ್ನು ಪ್ರಾರಂಭ ಮಾಡುತ್ತಾನೆ. ಆಗ ಎಷ್ಟು ಹೇಳಿದರೂ ಕೂಡ ಕೇಳೋದಿಲ್ಲ. ಕೊನೆಗೆ ಅವನಿಗೆ ಕಟ್ಟಿ ಹಾಕಿ ಬಾರ್ಕೋಲಿನಿಂದ ಹೊಡಿತಾರೆ. ಕಟ್ಟಿ ಹಾಕಿ ಹೊಡಿತಾರೆ ಅವನಿಗೆ, ನೀನು ಈ ರೀತಿಯಾಗಿ ಮಾಡಬಾರದು, ಮೂರ್ಖನಾಗ್ತಕ್ಕಂಥವನಾಗ್ತಾ ಇದ್ದಿ, ಅಯೋಗ್ಯನಾಗಿದ್ದಿ. ರಾಜಭಟರು ಅವನನ್ನು ಬಂಧನ ಮಾಡಿ ಕೊನೆಗೆ ವಿಚಾರ ಮಾಡ್ತಾರೆ, ಇವನನ್ನು ಇಲ್ಲಿ ಇಟ್ಕೊಂಡ್ರೆ ಸಮಸ್ಯೆ ಆಗ್ತದೆ, ಇಲ್ಲಿರೋದೇ ಬೇಡ, ಇವನನ್ನು ಗಡೀಪಾರು ಮಾಡಿಬಿಡಿ, ಊರಿನಿಂದ ಹೊರಗೆ ಹಾಕಿಬಿಡಿ.
ಇವನ ಹತ್ರ ಯಾರೂ ಸೇರಿಕೊಳ್ಳುವಂತಹದ್ದು ಬೇಡ. ನಿರ್ಜಗಾಮ ಭಯಾದ್ಯಸ್ತೋ ಗತೋಸೌ ಗಹನಂ ವನಂ. ಆಗ ಅವನು ಓಡಿ ಹೋಗ್ತಕ್ಕಂಥವನಾಗ್ತಾನೆ. ಇವರು ಬಿಟ್ಟರೆ ಸಾಕಾಗಿ, ಯಾಕಂದರೆ ಹತ್ರ ಮತ್ತು ಊರಲ್ಲಿ ಬಂದರೆ ಮತ್ತೆ ಅಲ್ಲಿ ಬಡಿತಾರೋ ಅಂತ ಅವನು ಕಾಡಿನಲ್ಲಿ ಒಯ್ದು ಬಿಟ್ಟರೆ ಓಡಿ ಹೋಗ್ತಕ್ಕಂಥವನಾಗ್ತಾ ಇದ್ದಾನೆ. ಕಾಡಿನಲ್ಲಿ ಹಸುವೆ ನೀರಡಿಕೆಯಿಂದ ಪೀಡಿತನಾಗಿ ಅನೇಕ ಪ್ರಾಣಿ ಪಕ್ಷಿಗಳನ್ನೆಲ್ಲವನ್ನೂ ಕೂಡ ಸಂಹಾರ ಮಾಡ್ತಾ ಅಲ್ಲಿ ವಾಸ ಮಾಡಿದ್ದಾನೆ. ಕ್ರೂರಿಯಾಗ್ತಕ್ಕಂಥವನಾಗ್ತಾ ಇದ್ದಾನೆ. ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಧಾರಣ ಮಾಡಿಕೊಂಡಿದ್ದಾನೆ. ಬಿಲ್ಲು ಬಾಣಗಳನ್ನು ಧಾರಣ ಮಾಡಿಕೊಂಡ ಪ್ರಾಣಿಗಳನ್ನು ಸಾಯಿಸ್ತಾ ಇದ್ದಾನೆ. ಆಮಿಷಾಹ ನಿರೋಯತ್ತಂ ವನೇ ತಿಷ್ಠತಿ ಸರ್ವದಾ ಕರೇ ಶರಾಸನಂ ಕೃತ್ವ ನಿಸ್ಸಂಗಂ ಪೃಷ್ಠಸಂಗತಂ. ಆಗ ಅವನು ತಾನು ಪೂರ್ವಜನ್ಮದಲ್ಲಿ ಮಾಡಿದ ಪ್ರಾರಬ್ಧ ಕರ್ಮಕ್ಕನುಗುಣವಾಗಿ, ಪ್ರಾರಬ್ಧ ಕರ್ಮ ಭೋಗೇನೈವ ಕ್ಷಯ, ಅದು ಭೋಗದಿಂದಲೇ ನಾಶವಾಗಬೇಕು ಹೊರತು ಬೇರೆ ಯಾವುದರಿಂದಲೂ ಕೂಡ ಅಮರ್ಧ ಆಗಬಹುದು ಕರ್ಮಗಳಿಂದ. ಅದರ ಭೋಗ ಅವನೇನೋ ಪೂರ್ವಜನ್ಮದಲ್ಲಿ ಮಾಡಿದ ಕರ್ಮದಿಂದ ಇರಬೇಕು. ಅವನು ದುಷ್ಟ ಬುದ್ಧಿ ಆಗ್ತಕ್ಕಂಥವನಾಗ್ತಾ ಇದ್ದಾನೆ. ಪಾಪದ ಕೆಸರಿನಲ್ಲಿ ತಾನು ಮುಳುಗತಕ್ಕಂಥವನಾಗ್ತಾ ಇದ್ದಾನೆ. ಇದು ಪಾಪ ಅನ್ನುವಂತಹ ಕಲ್ಪನೆ ಅವನಿಗೆ ಬರತಕ್ಕಂತಹದ್ದಾಗುವುದಿಲ್ಲ. ಪಾಪೈರ್ ವಿನಿರ್ಮಗ್ನ ಪಾಪಕರ್ದಮೇ. ಕರ್ದಮ ಅಂದರೆ ಕೆಸರು. ಆ ಪಾಪಕರ್ದಮದಲ್ಲಿ ಮುಳುಗಿ ಹೇಳ್ತಾ ಇದ್ದಾನೆ. ಆಗ ಒಂದು ದಿವಸ ಏನಾಯಿತು ಅಂತ, ಅಲ್ಲಿ ಹಗಲು ರಾತ್ರಿ ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕೌಂಡಿಣ್ಯಂ ಆಶ್ರಮಂ ಪದಂ ಪ್ರಾಪ್ತ ಪುಣ್ಯವಶಾತ್ ಕ್ವಚಿತ್. ಏನೋ ಅವನ ಪುಣ್ಯವಶದಿಂದ ಆ ಕಾಡಿನಲ್ಲಿ ಸಂಚಾರ ಮಾಡ್ತಾ ತಿರುಗುತ್ತಾ ಅವನ ಏನೋ ಪೂರ್ವಜನ್ಮದ ಸುಕೃತನೋ ಅವರ ತಂದೆ ಮಾಡಿದಂತಹ ಪುಣ್ಯದ ಫಲವೋ ಅವನು ಕೌಂಡಿನ್ಯರ ಆಶ್ರಮದ ಹತ್ರ ಬರ್ತಾ ಇದ್ದ. ಕೌಂಡಿನ್ಯ ಋಷಿಗಳು ಮಹಾಜ್ಞಾನಿಗಳು, ಅವರ ಆಶ್ರಮಕ್ಕೆ ಬರ್ತಾ ಇದ್ದಾನೆ. ತಪೋಧನರಾಗಿರ್ತಕ್ಕಂಥವರಾಗ್ತಾ ಇದ್ದಾರೆ. ವೈಶಾಖ ಮಾಸದಲ್ಲಿ ನಿತ್ಯದಲ್ಲಿಯೂ ಕೂಡ ಗಂಗಾ ಸ್ನಾನ ಮಾಡತಕ್ಕಂತಹ ಶ್ರೇಷ್ಠರಾಗಿರತಕ್ಕಂತಹ ಕೌಂಡಿನ್ಯರ ಹತ್ರ ಅಲ್ಲಿ ಬರ್ತಕ್ಕಂಥವನಾಗ್ತಾ ಇದ್ದಾನೆ. ಆವಾಗ ಅವನಿಗೆ ಜ್ಞಾನವಾಯಿತು. ಶಿರಸ್ಸು ತಲೆ ಬಾಗಿತು. ಜ್ಞಾನಿಗಳು ನೋಡಿದಾಗ ತಾನೇ ಶಿರ ಬಾಗಿಬಿಡುತ್ತದೆ. ಜ್ಞಾನಿಗಳ ಮಹತ್ವನೇ ಹಾಗೆ. ಪಂಡಿತರನ್ನು, ಜ್ಞಾನಿಗಳನ್ನು, ವಿದ್ವಾಂಸರನ್ನು ನೋಡಿದಾಗ ಶಿರ ತನ್ನಷ್ಟಕ್ಕೆ ತಾನೇ ಮಣಿತದೆ. ಯಾಕೆ ಅಂದರೆ ಅದು ಶಿರ ಇರೋದೇ ಅದರ ಸಲುವಾಗಿ, ಆಶೀರ್ವಾದ ಸ್ವೀಕಾರ ಮಾಡಿಕೊಳ್ಳೋ ಸಲುವಾಗಿ. ಅಂತಹ ತಲೆ ಹರಿಗೆರಗದ ತಲೆ, ಹಾವಿನ ವಿಷ ತಲೆ, ದುರ್ಯೋಧನ ತಲೆ ಅಂತ ಹೇಳದಂತೆ ಹರಿಭಕ್ತರಿಗೆ ಎರಗದ ತಲೆ ಇದ್ದರೆ ಏನು ಉಪಯೋಗ. ಆದರೆ ಇವನು ಪಾಪ ಮಾಡಿದ್ದರೂ ಕೂಡ ಪುಣ್ಯದ ಪ್ರಭಾವದಿಂದ ಅವನ ತಲೆ ಕೆಳಗೆ ಮುಖ ಮಾಡಿ ನಿಂತು ನಮಸ್ಕಾರ ಹಾಕ್ತಾನೆ. ಆಗ ದುಷ್ಟ ಬುದ್ಧಿಗೆ ಜ್ಞಾನವಾಗ್ತದೆ. ತಾನು ಮಾಡಿದ ಕರ್ಮಗಳ ವಿಚಾರವಾಗಿ ತಾನೇ ಸರ್ವಸ್ವ ಅಂತ ತಿಳಿದುಕೊಂಡಿದ್ದ. ಯಾವಾಗ ಜ್ಞಾನಿಗಳ ಮಹಾತ್ಮರ ದರ್ಶನವಾಯಿತೋ, ಯಾವಾಗ ಅವರನ್ನು ನೋಡಿದನೋ, ಆವಾಗ ಅವನ ದುಷ್ಟ ಕೃತ್ಯಗಳೆಲ್ಲ ನೆನಪಿಗೆ ಬಂದು ಇದಕ್ಕೆಲ್ಲ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು. ನಾನು ತಪ್ಪು ಮಾಡಿದ್ದೇನೆ, ಎಲ್ಲವೂ ಕೂಡ ಸರಿಯಾಗಬೇಕು, ಸರಿಯಾಗಲಿಕ್ಕೆ ಏನಾದರೂ ಉಪಾಯ ಮಾಡಬೇಕು ಅಂತ ಆ ಕೌಂಡಿನ್ಯರ ಮುಂದೆ ಸಾಷ್ಟಾಂಗವೆರಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದುಷ್ಟಬುದ್ಧಿ ಉವಾಚ ಪ್ರಾಯಶ್ಚಿತ್ತಂ ವದ ಬ್ರಹ್ಮನ್ ವಿನಾಯತ್ನೇನ ಯದ್ಭವೇತ್ ಹ್ಯಾಜನ್ಮ ಕೃತಂ ಪಾಪಂ ನಾಸ್ತಿ ವಿತ್ತಂ ಮಮಾಧುನಾ. ಈ ನಾನು ಮಾಡಿದ ಪಾಪಕ್ಕೆ ಮಿತಿ ಇಲ್ಲ, ಅದಕ್ಕೆ ಬೆಲೆ ಕಟ್ಟಲಿಕ್ಕಾಗುವುದಿಲ್ಲ, ಮಿತಿ ಇಲ್ಲ. ಅಂತಹ ನಾಸ್ತಿಕನಾಗಿರತಕ್ಕಂತಹ ನಾನು ಇಂತಹ ಪಾಪಗಳನ್ನು ಮಾಡಿದ್ದೇನೆ. ಅದಕ್ಕಾಗಿ ಪ್ರಾಯಶ್ಚಿತ್ತಂ ವದ ಬ್ರಹ್ಮನ್, ಇದಕ್ಕೆ ಒಂದು ಪ್ರಾಯಶ್ಚಿತ್ತವನ್ನು ಅವಶ್ಯವಾಗಿ ಹೇಳಬೇಕು. ಯಾಕಂದರೆ ಮಾಡಿದ ಪಾಪ ಅದು ಕಳ್ಕೊಳ್ಳಿಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳೇಬೇಕು. ಪ್ರಾಯಶ್ಚಿತ್ತ ಆಗದೇ ಇದ್ದರೆ ಮಾಡಿದ ಪಾಪದ
ಉಪಮರ್ಧ ಆಗುವುದಿಲ್ಲ. ಪ್ರಾಯಶ್ಚಿತ್ತ ಮಾಡಿಕೊಂಡಾಗ ಅದರಲ್ಲಿ ಉಗ್ರತೆ ಕಡಿಮೆ ಆಗ್ತದೆ, ಸಂಚಿತ ಆಗಾಮಿಗಳು ನಾಶ ಆಗ್ತದೆ, ಪ್ರಾರಬ್ಧ ಉಪಮರ್ಧ ಆಗ್ತದೆ, ಕಿಂಚಿತ್ ಭೋಗವೂ ಮಾಡಲೇಬೇಕಾಗ್ತದೆ, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಆಗ ಋಷಿಗಳು ಹೇಳ್ತಾ ಇದ್ದಾರೆ, ಶೃಣು ಐಷ್ಟಿಕಾಂ ಭೂತ್ವ ಏನ ಪಾಪಕ್ಷಯಸ್ತವ ವೈಶಾಖ ಸ್ಥಿತೇ ಪಕ್ಷೇ ಮೋಹಿನಿ ನಾಮನಾಮತಃ. ನೋಡಪ್ಪ, ನೀನು ಪ್ರಶ್ನೆ ಮಾಡಿದ್ದೀಯಲ್ಲ, ಬಹಳ ಒಳ್ಳೆ ಪ್ರಶ್ನೆ ಮಾಡಿದ್ದಿ. ಈ ಪ್ರಶ್ನೆಗೆ ಉತ್ತರ ಏನು ಅಂದರೆ, ಇದಕ್ಕೆ ಪ್ರಾಯಶ್ಚಿತ್ತ ಏನು ಅಂದರೆ, ನೀನು ಇಷ್ಟೆಲ್ಲ ಪಾಪಗಳು ಮಾಡಿದರೂ ಕೂಡ ಒಂದು ಏಕಾದಶಿ ಮಾಡು ನೀನು. ಅದು ವೈಶಾಖ ಮಾಸದ ಶುಕ್ಲ ಪಕ್ಷದ ಮೋಹಿನಿ ಎನ್ನುವಂತಹ ಏಕಾದಶಿಂ ವೃತಂ ತಸ್ಮಾತ್ ಕುರು ಮದ್ವಾಕ್ಯೇನ ಚೋದಿತಃ ಮೇರು ತುಲ್ಯಾನಿ ಪಾಪಾನಿ ಕ್ಷಯಂ ನಯತಿ ದೇಹಿನ. ಬರೀ ಎಂಥ ಪಾಪಗಳು ಪರಿಹಾರ ಆಗ್ತದೆ, ಏನೋ ಸಣ್ಣ ಪುಟ್ಟು ಪಾಪಗಳಲ್ಲ, ಮೇರು ಪರ್ವತದಷ್ಟು ಎತ್ತರವಾಗಿ ಪಾಪಗಳು ಮಾಡಿದ್ದರೂ ಕೂಡ ಕ್ಷಯಂ ನಯತಿ ದೇಹಿವಾನ್. ದೇಹಿ ಅಂದರೆ ಜೀವ ಅನೇಕ ತಪ್ಪುಗಳನ್ನು ಮಾಡ್ತಾನೆ ಮನುಷ್ಯ. ಬಹುಜನ್ಮಾರ್ಜಿತಂ ಏಷ ಮೋಹಿನಿ ಸಮುಪಸ್ಥಿತ. ಏನೋ ಎಷ್ಟೋ ಜನ್ಮದ ಪುಣ್ಯದಿಂದ ನಿನಗೀಗ ಮೋಹಿನಿ ಏಕಾದಶಿ ಬಂದಿದೆ. ಇತಿವಾಕ್ಯಂ ಮುನಿಂ ಶ್ರುತ್ವ ದುಷ್ಟಬುದ್ಧಿ ಸಹಂ ವೃದ್ಧಿ. ಆಗ ಇದನ್ನು ಮಾತನ್ನು ಕೇಳಿ ಆ ದುಷ್ಟಬುದ್ಧಿಗೆ ಬಹಳ ಸಂತೋಷ ಆಯಿತು. ಯಾಕಂದರೆ ಎಷ್ಟು ಜನ್ಮದ ಪುಣ್ಯದಿಂದಲೋ ನಿನಗೆ ಹೀಗೆ ಈ ಮೋಹಿನಿ ಏಕಾದಶಿ ಮಾಡುವಂತಹ ಪುಣ್ಯ ಬಂದಿದೆ. ವೃತಂ ಚಕಾರ ವಿಧಿವತ ಕೌಂಡಿಣ್ಯೋಪದೇಶಸ್ಯತಃ ಕೃತೆ ವೃತೆ ನರಸ್ರಪಶ್ರೇಷ್ಠೋ ಹತತಾಪ ಬಭೂವ. ಹತತಾಪ, ತಾನು ಏನು ಪಾಪವನ್ನು ಮಾಡಿದ್ನೋ ಆ ಎಲ್ಲ ಪಾಪವನ್ನು ಎಲ್ಲವನ್ನೂ ಕೂಡ ತಾನು ಪರಿಹಾರ ಮಾಡಿಕೊಳ್ತಕ್ಕಂಥವನಾಗ್ತಾ ಇದ್ದಾನೆ. ಆಗ ದಿವ್ಯವಾಗಿರತಕ್ಕಂತಹ ದೇಹವನ್ನು ಹೊಂದಿ ಈ ದೇಹವನ್ನು ತ್ಯಾಗ ಮಾಡಿ ಮೋಹಿನಿ ವ್ರತದ ಪ್ರಭಾವದಿಂದ ಮಾಡುವ ಪ್ರಭಾವದಿಂದ ತಾನು ಉತ್ತಮವಾಗಿರತಕ್ಕಂತಹ ಮೋಕ್ಷವನ್ನು ಪಡೀತಕ್ಕಂತಹವನಾಗ್ತಾ ಇದ್ದಾನೆ. ಹೇ ರಾಮಚಂದ್ರ, ಜಗಾಮ ವೈಷ್ಣವಂ ಲೋಕಂ ಸರ್ವೋಪದ್ರವರ್ಜಿತಂ. ಉತ್ತಮವಾಗಿರತಕ್ಕಂತಹ ಲೋಕವನ್ನು ಅವನು ಹೊಂದತಕ್ಕಂಥವನಾಗ್ತಾ ಇದ್ದಾನೆ. ಅದೇ ರೀತಿಯಾಗಿ ರಾಮಚಂದ್ರ ಪರಮಾತ್ಮ ಜಗದೊಡೆಯ ಈ ವ್ರತದ ಮಹಿಮೆ ಈ ರೀತಿಯಾಗಿ ಇರತಕ್ಕಂತಹದ್ದಾಗ್ತಾ ಇದೆ. ಅದಕ್ಕಾಗಿ ವೈಶಾಖ ಮಾಸದ ಶುಕ್ಲ ಪಕ್ಷದ ಮೋಹಿನಿ ಏಕಾದಶಿ ಎಂದು ಯಾರು ವ್ರತವನ್ನು ಮಾಡ್ತಾರೋ ಅಂಥವರು ಏನಾಗ್ತಕ್ಕಂಥವರಾಗ್ತಾ ಇದ್ದಾರೆ ಅಂತಂದರೆ, ಯಜ್ಞ ತೀರ್ಥದಾನಾನಿ ಕಲಾಂ ನಾರ್ಹಂತಿ ಷೋಡಶೀಂ ಪಂಚಾಶತ್ ರಕ್ಷಣಾದ್ರಾಜನ್ ಗೋಸಹಸ್ರ ಫಲಂ ಲಭೇತ್. ಆಗ ಅಲ್ಲಿ ಹೇಳ್ತಾನೆ ಏನು ಅಂತಂದರೆ, ಕೃಷ್ಣ ಪರಮಾತ್ಮ ಧರ್ಮರಾಜನನ್ನು ಕುರಿತು ಹೇಳ್ತಾನೆ, ಈ ಮೋಹಿನಿ ಏಕಾದಶಿ ವ್ರತವನ್ನು ಆಚರಣೆ ಮಾಡುವುದರಿಂದ ಯಜ್ಞಯಾಗಾದಿಗಳು ತೀರ್ಥದಾನಾದಿಗಳು ಮತ್ತು ಈ ವ್ರತದಿಂದ 16ನೇ ಒಂದಂಶಕ್ಕೆ ಸಮಾನವಾಗುವುದಿಲ್ಲ. ಯಾರು ಈ ವ್ರತವನ್ನು ಮಾಡ್ತಾರೋ ಅವರಿಗೆ ಸಹಸ್ರ ಗೋದಾನ ಫಲಂ ಲಭೇತ್. 1,000 ಗೋದಾನ ಮಾಡಿದಂತಹ ಪುಣ್ಯ ಅದು ಏಕಾದಶಿಯಿಂದ ಬರ್ತಾ ಇದೆ. ಅದಕ್ಕಾಗಿ ನೋಡು, ಈ ಏಕಾದಶಿ ಬಹಳ ಮಹತ್ವದ್ದಾಗಿದೆ. ಇದಕ್ಕೆ ಮೋಹಿನಿ ಏಕಾದಶಿ ಅಂತ ಕರೀತಾರೆ. ಮೋಹಗೊಂಡಂತಹ ರಾಮ ಜಗತ್ತಿಗೆ ಮೋಹವನ್ನು ಉಂಟು ಮಾಡಿ ಮಾಯಾ ಮೋಹಿತನಾಗಿರತಕ್ಕಂತಹ ಜಗತ್ತಿನ ಮೋಹಾಂಧಕಾರಗಳನ್ನು ಕಳೆಯುವುದಕ್ಕಾಗಿ ಮನಮೋಹನನಾದ ಜಗನ್ಮೋಹನನಾದ ರಾಮಚಂದ್ರ ಋಷಿಗಳನ್ನು ಕೇಳಿ ಆ ಋಷಿಗಳ ಮುಖದಿಂದ ಈ ವ್ರತದ ಮಹಿಮೆಯನ್ನು, ಏಕಾದಶಿಯ ಮಹಿಮೆಯನ್ನು ತಿಳಿದು ಜಗತ್ತಿಗೆ ತಿಳಿಸುವಂತೆ ಮಾಡಿ ಅದನ್ನು ನಮಗೆ ಕೊಡತಕ್ಕಂಥವನಾಗ್ತಾ ಇದ್ದಾನೆ ರಾಮಚಂದ್ರ. ಕೃಷ್ಣ ಅದನ್ನು ಯುಧಿಷ್ಠಿರನನ್ನು ಕುರಿತು ಉಪದೇಶ ಮಾಡಿ, ಧರ್ಮರಾಜನನ್ನು ಕುರಿತು ಉಪದೇಶ ಮಾಡಿ ಈ ಏಕಾದಶಿಯ ಮಹಿಮೆ ವಿಸ್ತಾರ ಮಾಡಿ ನಮಗೆ ತಿಳಿಸಿಕೊಡತಕ್ಕಂಥವರಾಗ್ತಾ ಇದ್ದಾರೆ. ಇಂತಹ ಯಾರು ಈ ಒಂದು ಏಕಾದಶಿಯ ಮಹಿಮೆಯ ಶ್ರವಣವನ್ನು ಮಾಡ್ತಾರೋ ಅವರಿಗೂ ಕೂಡ ಗೋದಾನದ ಫಲಪ್ರಾಪ್ತವಾಗ್ತದೆ, ಫಲ ಪುಣ್ಯ ಅವರಿಗೂ ಕೂಡ ಪ್ರಾಪ್ತವಾಗ್ತದೆ.
ಬರೀ ಏಕಾದಶಿ ಮಾಡುವುದಲ್ಲ, ಏಕಾದಶಿ ಮಾಡಿದರೆ ವಿಶೇಷವಾಗಿ ಆಗ್ತದೆ. ಈ ವ್ರತದ ಕಥಾಶ್ರವಣವನ್ನು ಮಾಡುವುದರಿಂದಲೂ ಕೂಡ ಗೋದಾನ ಮಾಡಿದಂತಹ ಪುಣ್ಯ ಅವಶ್ಯವಾಗಿ ಪ್ರಾಪ್ತವಾಗ್ತದೆ. ಇದು ಏಕಾದಶಿಯ ಮಹಿಮೆ. ಅದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಆವಾಲ ವೃದ್ಧರ ಪರ್ಯಂತವಾಗಿ 8 ವರ್ಷದಿಂದ ಆರಂಭ ಮಾಡಿಕೊಂಡು 80 ವರ್ಷದ ಪರ್ಯಂತವಾಗಿ ಪ್ರತಿಯೊಬ್ಬರೂ ಕೂಡ ಏಕಾದಶಿಯ ಆಚರಣೆ ಅವಶ್ಯವಾಗಿ ಮಾಡಬೇಕು. ಅದರ ಮಹತ್ವ ನಾವು ಧಾರ್ಮಿಕವಾಗಿ ಪುರಾಣಗಳ ಶಾಸ್ತ್ರಬದ್ಧವಾಗಿ ನಾವು ತಿಳಿದುಕೊಳ್ಳುವಂತಹದ್ದಾದರೆ, ವೈಜ್ಞಾನಿಕ ದೃಷ್ಟಿಯಿಂದಲೂ ಕೂಡ 15 ದಿವಸಕ್ಕೆ ಒಂದು ದಿವಸ ನಮ್ಮ ಹೊಟ್ಟೆಯನ್ನು ಖಾಲಿ ಇಟ್ಟುಕೊಂಡ್ರೆ ಯಾವ ರೋಗ ಉಪದ್ರವಗಳು ಯಾವುದು ಬರ್ತಾ ಇತ್ತು. ಹಿಂದಿನವರು ಯಾಕೆ ಇಷ್ಟು ದಿವಸಗಳ ಕಾಲ ಅವರು ಬದುಕುತ್ತಿದ್ದರು? ಅವರ ದೇಹ, ಚರ್ಮ, ಎಲುಬುಗಳು ಗಟ್ಟಿಯಾಗಿ ಯಾಕೆ ಇರ್ತಿತ್ತು ಅವರಿಗೆ? ಅವರು ಅಷ್ಟು ವೃತ ನಿಯಮಗಳನ್ನು, ಏಕಾದಶಿಯಾದಿ ವೃತಗಳನ್ನು ಮಾಡುವುದರಿಂದ ಸೈಂಟಿಫಿಕ್ ರೀಸನ್ ಹೇಳ್ತಾ ಇದ್ರು. ಏನು ಅಂದರೆ, ಮೊನ್ನೆ ಒಬ್ಬರು ಡಾಕ್ಟರ್ ಹೇಳ್ತಾ ಇದ್ರು, ಏಕಾದಶಿ ಮಾಡುವುದರಿಂದ ಎಲುಬುಗಳು ಗಟ್ಟಿ ಆಗ್ತವಂತೆ. ಯಾಕಂದ್ರೆ ಆ ಎಲುಬುಗಳ ಮೇಲೆ ಎಷ್ಟೇ ಆಕ್ಸಿಡೆಂಟ್ ಆದರೂ ಏನಾದರೂ ಅವು ಗಟ್ಟಿ ಉಳಿತಾವೆ, ಅವಕ್ಕೇನೂ ಆಗೋದಿಲ್ಲ. ಒಂದು ಏಕಾದಶಿ ಉಪವಾಸದಿಂದ, ಅಂದರೆ 15 ದಿವಸಕ್ಕೆ ಒಂದು ದಿವಸ ಉಪವಾಸ ಮಾಡೋದ್ರಿಂದ 14 ದಿವಸ ತಿನ್ಲಿಕ್ಕೆ ಯಾರೂ ಬೇಡ ಅನ್ನೋದಿಲ್ಲ. ಆದರೆ ಒಂದು ದಿವಸ ಮಾತ್ರ ಹರಿದಿನ, ಹರಿಗಾಗಿ ಆ ದಿನವನ್ನು ಇಟ್ಟು ಅದು ಉಪವಾಸ, ಅಂದರೆ ಹತ್ತಿರ ಪರಮಾತ್ಮನ ಹತ್ತಿರ ವಾಸವಾಗಿದ್ದು ನಾವು ವ್ರತವನ್ನು ಆಚರಣೆ ಮಾಡಿದರೆ ನಮಗೆ ಪುಣ್ಯ ಫಲ ಪ್ರಾಪ್ತಿಯಾಗುವುದರಲ್ಲಿ ಯಾವ ಸಂದೇಹವಿಲ್ಲ ಎನ್ನುವಂಥ ವಿಚಾರವನ್ನು ತಿಳಿಸಿ, ಕೂರ್ಮಪುರಾಣೆ ವೈಶಾಖ ಶುಕ್ಲ ಮೋಹಿನಿ ಏಕಾದಶಿ ವೃತ ಮಾಹಾತ್ಮ್ಯ ಸಂಪೂರ್ಣಂ, ಈ ರೀತಿಯಾಗಿ ಆ ಕೂರ್ಮಪುರಾಣದಲ್ಲಿ ಬಂದಿರುವಂತಹ ಈ ವೈಶಾಖ ಮಾಸದ ಈ ಮಹಾತ್ಮೆಯನ್ನು ನಾವು ಯಥಾಮತಿಯಾಗಿ ತಿಳಿದಿದ್ದೇವೆ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರೋರ್ಮಮ ಶ್ರೀ